ಓಂ ಮಾತ್ರೇ ನಮಃ. ಇವಾಗ ಧನಸ್ಸು ರಾಶಿಯವರಿಗೆ 8ನೇ ಮನೆಯಲ್ಲಿ 5ನೇ ಮನೆ ನೋಡಿ 8ನೇ ಮನೆ ಹೋಗೋದ್ರಿಂದ ಖುಷಿ ಭಾಳ, ಅಂದರೆ ಸಂತೋಷ ಇಲ್ಲದೇ ಇರುವಂಥದ್ದು ಬರುತ್ತೆ, ನೋವು ಬರುತ್ತೆ, ಖುಷಿ ಇಲ್ಲದ ಹಾಗೆ ಆಗ್ಬೋದು. ಅದು ಏನಂದರೆ ನಿಮ್ಮ ಬಾಡಿ ಬಗ್ಗೆ ಅಥವಾ ನಿಮ್ಮ ದೇಹದ ಬಗ್ಗೆನೇ ನೀವು ಕೇರ್ಲೆಸ್ ಆಗಿದ್ದರೆ, ಎಮೋಷನ್ಸ್ ಕಂಟ್ರೋಲ್ ಇಲ್ಲ ಅಂದರೆ ನಿಮಗೆ ಪ್ರಾಬ್ಲಮ್ ಬರೋ ಚಾನ್ಸಸ್ ಇರುತ್ತೆ. ಗಲಾಟೆಗಳು, ಮನೆಯಲ್ಲಿ ಗಲಾಟೆ ಆಗೋ ಚಾನ್ಸಸ್ ಇರ್ತವೆ ಆಯಿತಾ. ಹಸ್ಬೆಂಡು ವೈಫು ಸ್ವಲ್ಪ ಫೈಟ್ ಆಗೋ ಚಾನ್ಸಸ್ ಕೂಡ ಇದೆ 8ನೇ ಮನೇಲಿ ಇರೋದ್ರಿಂದ. ಹಸ್ಬೆಂಡಿಗೆ ತೊಂದರೆ ಆಗೋ ಚಾನ್ಸಸ್ ಇರ್ತವೆ. ನೀವು ಇದು ಏನು ಮಾಡಬೇಕು, ಸೆವೆಂತ್ ಲಾರ್ಡ್ 12th ಹೌಸ್ ಇದೆ, ಹಸ್ಬೆಂಡು ಮನೆಯಿಂದ ದೂರ ಹೋಗಿದ್ದಾರೆ ಅಥವಾ ದೂರ ಪ್ರಯಾಣ ಮಾಡಿದ್ದಾರೆ ಅನ್ನೋದು ಕೂಡ ಇರುತ್ತೆ. ಸೊ ಹಸ್ಬೆಂಡ್ ಬಗ್ಗೆ ಹೆಚ್ಚಿನ ಕೇರ್ ವಹಿಸಬೇಕು. ನೀವು ಶ್ರೀನಿವಾಸ ಕಲ್ಯಾಣವನ್ನು ನೀವು ಮಾಡಿಸ್ಬೇಕು, ಅದು ಒಳ್ಳೆಯದು. ಮತ್ತು ಗಂಡನಿಗೆ ಆಯಸ್ಸಿಗೋಸ್ಕರ ಕೂಡ ನೀವು ಮೃತ್ಯುಂಜಯ ಹೋಮವನ್ನು ಮಾಡಿಸ್ಬೇಕು, ಅದು ತುಂಬ ಒಳ್ಳೆಯದು. ಯಾಕಂದರೆ 8ನೇ ಮನೆಯಲ್ಲಿ ಕುಜ ಕೂತ್ಕೊಂಡಿದ್ದೀನಿ, ಇವಾಗೂ ನಡೀತಾ ಇರುತ್ತೆ, ಹುಷಾರಾಗಿರಿ ಆಯಿತಾ. 5ನೇ ಮನೆ ನೋಡಿ 8ನೇ ಮನೆಯಿಂದ ಅದು ಕಾಪಾಡುತ್ತೆ ಕೂಡ, ಅಂದರೆ ನಿಮ್ಮ ಮಂತ್ರಗಳಿಂದ, ನಿಮ್ಮ ಮಂತ್ರ ಜಪದಿಂದ, ಹನುಮಾನ್ ಚಾಲೀಸದಿಂದ ಅಥವಾ ಹನುಮಂತನ ಮಂತ್ರಗಳನ್ನು ಚಾಂಟಿಂಗ್ ಮಾಡೋದ್ರಿಂದ ಅದು ಅವ್ರ ಆಯಸ್ಸನ್ನು ಕೂಡ ಗಟ್ಟಿ ಮಾಡ್ತಾ ಇರುತ್ತೆ ಆಯಿತಾ. ಅದನ್ನು ಕೂಡ, ಯಾಕೆ 5ನೇ ಮನೆ ಲಾರ್ಡ್ 8ನೇ ಮನೆ ಕೂತ್ಕೊಂಡಿದ್ದಾನೆ, ಅವನು ಗಟ್ಟಿ ಮಾಡ್ತಾನೆ, ಸ್ಟ್ರಾಂಗ್ ಮಾಡ್ತಾನೆ. ಬಟ್ ಹನುಮಾನ್ ಚಾಲೀಸ ಓದ್ತಿರ್ಬೇಕು. ಕುಜ ಅಂದರೆ ಹನುಮಂತನಿಗೆ ಅಲಂಕಾರ ಮಾಡಿಸಿ, ಅಥವಾ ವೀರಭದ್ರಗೆ ಮಾಡಿಸಿದ್ರು ನಡೆಯುತ್ತೆ, ಕಾಲಭೈರವಿಗೆ ಮಾಡಿಸಿದ್ರು ನಡೆಯುತ್ತೆ, ಕುಜಾಗ ರಿಲೇಟ್ ಆಗಿರೋ ನರಸಿಂಹ ಕೂಡ ಪೂಜೆ ಮಾಡಿಸಿದ್ರು ನಡೆಯುತ್ತೆ, ನೀವು ಧನಸ್ಸು ರಾಶಿಯವರಾಗಿದ್ದರೆ ಆಯಿತಾ. ಸೊ ಅವ್ರಿಗೆ ಈಗ ನೀವು ಬ್ಲಡ್ ರಿಲೇಟೆಡ್ ಆಗಿ ಅಥವಾ ಬೋನ್ಸ್ ರಿಲೇಟೆಡ್ ಆಗಿ ಏನಾದರೂ ಪ್ರಾಬ್ಲಮ್ನ ಕಾಣಿಸ್ತಾ ಇದ್ದರೆ ಆವಾಗ ಈ ಪೂಜೆಗಳನ್ನು ಮೊದಲು ಸ್ಟಾರ್ಟ್ ಮಾಡಿಬಿಡಿ ಆಯಿತಾ. ಸೊ ನಿಮಗೆ 3ನೇ ಮನೆಯಲ್ಲಿ ಶನಿ ಶುಕ್ರ ಕುತ್ಕೊಂಡಿರೋದ್ರಿಂದ ಸಡನ್ ನಿಮ್ಮ ಕೈಗೆ ದುಡ್ಡು ಬರುತ್ತೆ ಬ್ಲ್ಯಾಕ್ ಮನಿ ಬರೋ ಚಾನ್ಸಸ್ಸು ಭಾಳ ಇರುತ್ತೆ. ಅಥವಾ ನಿಮಗೆ ಮನಿ ಯಾವುದು ರಿಲೇಟೆಡ್ ಆಗಿದೆ ಅನ್ನೋದು ನೀವು ಭಾಳ ಎಚ್ಚರದಿಂದ ತೊಗೋಬೇಕಾಗುತ್ತೆ ಆಯಿತಾ. ಮನಿಗೆ ರಿಲೇಟೆಡ್ ಆಗಿ ನಿಮ್ಮ ಕೆಲಸದಲ್ಲಿ ಬಂದು ಸಡನ್ನಾಗಿ ಕೊಡ್ಬೋದು, ಅಥವಾ ಕೆಲಸಗಳಲ್ಲಿ ನಿಮಗೆ ತೊಂದರೆ ಮಾಡೋಕ್ಕೋಸ್ಕರ ಅಂದರೆ ಕೂಡ, ಅಥವಾ ಕಂಪ್ಲೇಂಟ್ ಮಾಡ್ಸೋಕ್ಕೋಸ್ಕರ ಅಥವಾ ಹಿಡ್ಕೊಡೋಕ್ಕೋಸ್ಕರ ಕೂಡ ಯಾರು ಪ್ರಯತ್ನ ಮಾಡ್ಬೋದು, ಅದ್ರ ಬಗ್ಗೆ ಹುಷಾರಾಗಿರಿ. ಕಮಿಷನ್ನು ಅದು ಇದು ತೊಗೊಳ್ತಾ ಇದ್ದರೆ ನೀವು ಭಾಳ ಕೇರ್ಫುಲ್ ಆಗಿರಬೇಕು ಆಯಿತಾ, ಇದರಲ್ಲಿ ಸಿಕ್ಕೋಬಿದ್ದು ಬಿಡ್ತೀರಿ ಅಂತ. ಮತ್ತು ನಿಮ್ಗೆ ಅದೇನು 9ನೇ ಮನೆ ಲಾರ್ಡ್ ಏನಿದ್ದಾನೆ, ನಿಮ್ಮ ಓನ್ ಲಾರ್ಡ್ಗೆ ಬಂದೇನೆ ಅಂದರೆ ನಿಮ್ಗೆ ಒಂದು ಒಳ್ಳೆ ಪೊಸಿಷನ್ ಹೋಗೋ ಚಾನ್ಸಸ್ಸು, ಅದರಿಂದ ತುಂಬ ಜನಕ್ಕೆ ಹೊಟ್ಟೆ ಉರಿ ಕೂಡ ಆಗುತ್ತೆ. ಒಂದು ಹೈಟಿಗೆ, ಒಂದು ಒಳ್ಳೆ ಸ್ಟೇಟಸ್ಗೆ, ಪ್ರಮೋಷನ್ಗೆ ಇದು ಸಮಯ ಅಂತ. 9ನೇ ಮನೆ ಲಾರ್ಡ್ ಓನ್ ಹೌಸಿಗೆ ಬಂದಾಗ ನಿಮಗೆ ಫಾರ್ಚೂನ್ ಕೂಡ ಇರುತ್ತೆ. ಅದು ದೇವರಿಗೆ ಬೇಡ್ಕೊಂಡು ಶಿವನ ದೇವಸ್ಥಾನದಲ್ಲಿ ಅಭಿಷೇಕ ಎಲ್ಲ ಕೊಟ್ಟು ನಿಮಗೆ ಅದರದ್ದು ಫಲ ಬರುತ್ತೆ ಆಯಿತಾ. 12ನೇ ಮನೆಯಲ್ಲಿ ಕೂತ್ಕೊಂಡಿದ್ದಾನೆ ಬುಧ, ಅವನು 10ನೇ ಮನೆಗೂ ಆಗಿರೋದ್ರಿಂದ ನೀವು ಈವನ್ ಜಾಬ್ ರಿಲೇಟೆಡ್ ಆಗಿ ಕೂಡ ನೀವು ಪ್ರಯಾಣ ಮಾಡ್ತೀರಿ ಅಂತ. ಜಾಬ್ ರಿಲೇಟೆಡ್ ಆಗಿ ದೂರ ಪ್ರಯಾಣ ಮಾಡಬೇಕಾಗುತ್ತೆ. ಮತ್ತು ನಾಟಜಬಲ್ ಆಗ್ತಾರೆ. ಈಗ ಹಸ್ಬೆಂಡ್ ಅಥವಾ ವೈಫು ದೂರ ಹೋದರೆ ಅವ್ರು ನಾಟಜಬಲ್, ಸಡನ್ ಕೆಲಸಕ್ಕಂತ ಹೋದವರು ಸಡನ್ ಮೊಬೈಲ್ ಕಳೆದೋಗ್ಬೋದು, ಅಥವಾ ನಾಟಜಬಲ್ ಆಗುವಂಥ ಒಂದು ವಿಷಯ ಕೂಡ ಇದೆ. ಸೊ ಅವ್ರಿಗೆ ಹೊರಗಡೆ ದೇಶ ಪ್ರಯಾಣ ಕೂಡ ಬರುವುದು, ಕೆಲವರಿಗೆ ಸಡನ್ಲಿ ಹೊರಗಡೆ ದೇಶದ ಪ್ರಯಾಣ ಕೂಡ ಬರುತ್ತೆ ಆಯಿತಾ. ಅದು ಎಲ್ಲ ನೆಗೆಟಿವೇ ಅಂತಲ್ಲ, ಪಾಸಿಟಿವ್ ಕೂಡ ಇರುತ್ತೆ. ನಿಮ್ಮ ದಶಾದ ಮೇಲೆ ಅದು ಡಿಪೆಂಡ್ ಇರುತ್ತೆ. ಹಾಗೆ ನಿಮಗೆ ಈಗ 4ನೇ ಮನೆ ರಾಹು ಇರೋದ್ರಿಂದ ಮನೆಯಲ್ಲಿ ಅಷ್ಟೊಂದೆಲ್ಲ ನೆಮ್ಮದಿ ಇರೋದಿಲ್ಲ. ಎಂಥ ಮನೆ ಕಟ್ಕೊಂಡ್ರು, ಎಂಥ ಒಂದು ಒಳ್ಳೆ ಈಗ ಮನೆ ಕಟ್ಕೊಂಡು ನೀವು ಹೋಗಿದ್ರು ಕೂಡ ನಿಮಗೆ ನೆಮ್ಮದಿ ಇರಲ್ಲ, ರಾಹು ಇರ್ತಾನಲ್ಲ. ರಾಹು ದಾಟೋ ತನಕ, ಏಪ್ರಿಲ್ ಮೇ ತನಕ ನೀವು ಕಾಯಬೇಕು. ಅದಾದಮೇಲೆ ನಿಮಗೆ ನಮ್ಮ ಮನೇಲಿ ನಾನು ಇದ್ದೀನಿ ಅಂತ. ಮತ್ತು ಅದರಲ್ಲೂ 6ನೇ ಮನೇಲಿ ಗುರು ಕೂತ್ಕೊಂಡಿದ್ದಾನೆ, ಸೊ ಟೆನ್ಷನ್ ಕೊಡ್ತಾನೆ. ಈ ಸಾಲ ಆಗುತ್ತಾ, ನಮ್ಮ ಮನೆ ಸೇವಿಂಗ್ಸ್ ಅಂದೆಲ್ಲ, ಸಾಲ ಆಗಲಿ ಲೋನ್ ಆಗಲಿ ಅದು ಮುಗಿತಾ ಇಲ್ವಾ ಅನ್ನೋದ್ರ ಬಗ್ಗೆ ಇರುತ್ತೆ. ಮತ್ತು ದೇವ್ರದ್ದು ರಿಲೇಟೆಡ್ ಆಗಿ ಗುರು ಬಂದು ದೇವ್ರದ್ದು ರಿಲೇಟೆಡ್ ಆಗಿರುತ್ತೆ. ನಾವು ಬೇರೆ ಯಾವುದಾದ್ರು ದೇವ್ರು ತಂದು ನಾವು ಪೂಜೆ ಮಾಡ್ತಿದ್ರೆ ಅದು ಕೂಡ ನಿಮಗೆ ನೆಗೆಟಿವ್ ಒಂದು ವೈಬ್ರೇಷನ್ ಕೊಡ್ತಾ ಇರುತ್ತೆ ಮನೆಯಲ್ಲಿ ಆಯಿತಾ. ಹಾಗೆ ನಿಮಗೆ ಇವನ್ ಕುಜ 8ನೇ ಮನೇಲಿ ಇರೋದ್ರಿಂದ ನಿಮ್ಮ ರಕ್ತದ ಬಗ್ಗೆ ಕೂಡ ನೀವು ಹುಷಾರಾಗಿರಬೇಕು. ಹಾರ್ಟ್ ಚೆಕಿಂಗ್ ಇರಬೇಕು, BP ಬಗ್ಗೆ ಟೆಸ್ಟ್ ಮಾಡಿಸಿ, BP ಬಗ್ಗೆ ಕಂಟ್ರೋಲ್ ಇರಲಿ ಆಯಿತಾ. ಎಲ್ಲರೂ BP ಕಂಟ್ರೋಲ್ ಮಾಡಬೇಕು ಅಂತಲ್ಲ, ಈಗ ಅದು ಏಜ್ ಮೇಲೆ ಡಿಪೆಂಡ್, ನಿಮ್ಮ ಆ ಪರಿಸ್ಥಿತಿಯಲ್ಲಿ ಇದ್ದರೆ ಮಾತ್ರ. BP ಹೆಚ್ಚಾಗೋದು ಅಥವಾ BP ಪೂರ್ತಿ ಡೌನ್ ಇರೋದು, ಇಂಥದ್ದು ಎರಡರಲ್ಲಿ ಹೆಚ್ಚು ಕಮ್ಮಿ ಇರುತ್ತವೆ, ವೇರಿಯೇಷನ್ ತುಂಬ ಇರುತ್ತೆ, ಅದ್ರ ಬಗ್ಗೆ ಚೆಕ್ ಮಾಡ್ಕೊಳ್ಳಿ ಆಯಿತಾ. ಸೊ ಇದಿಷ್ಟು ಈ ರಾಶಿಯವ್ರದ್ದು ಏನಿದೆ, ಕಾಯುವಂಥ ದೇವರು ಅಂತೀವಲ್ಲ ಅದು ಆಂಜನೇಯ ಆಯಿತಾ, ಹನುಮಂತ ಅಥವಾ ಲಕ್ಷ್ಮೀ ನರಸಿಂಹ ದೇವರು, ಕಾಲಭೈರವ, ವೀರಭದ್ರ, ಇದವರೆಲ್ಲ ಕುಜಕ್ಕೆ ರಿಲೇಟೆಡ್ ಆಗಿರೋವೆಲ್ಲ ದೇವರುಗಳು ನಿಮಗೆ ಸಹಾಯ ಮಾಡ್ತವೆ. ಈವನ್ ದೇವಿ ಕೂಡ, ಮಾರಿಕಾಂಬ ಅಥವಾ ಸೌದತ್ತಿ, ಯಲ್ಲಮ್ಮ, ಚೌಡೇಶ್ವರಿ, ಚಾಮುಂಡೇಶ್ವರಿ, ಈ ಥರ ದೇವರು ಕೂಡ, ಗುಡ್ಡದ ದಾನಮ್ಮ, ಈ ಥರ ಎಲ್ಲ ದೇವರುಗಳು ಬರ್ತವೆ. ಅವೆಲ್ಲ
ತುಂಬ ಉಗ್ರವಾಗಿರೋದು, ಕುಜಾನಿಗೆ ರಿಲೇಟೆಡ್ ಆಗಿರುವಂಥ ದೇವರೆಲ್ಲ ನಿಮಗೆ ಹೆಲ್ಪ್ ಮಾಡ್ತವೆ. ಅಂತ ದೇವರಿಗೆ ನೀವು ಅಭಿಷೇಕ ಮಾಡಿಸೋದ್ರಿಂದ, ದೇವಸ್ಥಾನಗಳಿಗೆ ಯಾರಿಗೂ ಹೇಳ್ದಂಗೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಇರುತ್ತೆ. ಅಲ್ಲಿ ದೇವಸ್ಥಾನಕ್ಕೆ ಅಭಿಷೇಕವನ್ನು ಮಾಡಬೇಕು. ಎಸ್ಪೆಷಲಿ ಅಭಿಷೇಕ, ಪಂಚಾಮೃತ ಅಭಿಷೇಕ ಮಾಡಿಸಿ, ಅದು ನಿಮಗೆ ಒಳ್ಳೆಯ ಲಾಭನ ಕೊಡುತ್ತೆ. ನಿಮ್ಮ ಆರೋಗ್ಯ ಸಮಸ್ಯೆ ಇದ್ದರೂ ಪರಿಹಾರ ಮಾಡುತ್ತೆ. ಅದೇನಾದ್ರು ನಿಮ್ಮ ಕೆಲಸದಲ್ಲಿ ಹೊಡೆತ ಕೊಡ್ತಾ ಇದ್ದರೆ ನೀವು ಹುಷಾರಾಗಿ ಅದಂದರೆ ಈ ಥರ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ನಿಮಗೆ ಸರಿ ಹೋಗುತ್ತೆ. ಆಯಿತಾ? ಓಂ ಮಾತ್ರೆ ನಮಃ.